ಕಣೋ. ನನ್ನ ಸ್ಟ್ರೆಂತ್ 139 ಜನ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ 100%. ನೋ ಕ್ವಶನ್. ಏನ್ಲ ಇದು ಡಿ.ಕೆ ಮಾಸ್ ಡೈಲಾಗ್ ಹೊಡಿತೈತಿ. ಅದ್ರ ಪ್ಯಾನ್ಸ್ ನೋಡಿದ್ರೆ ಡಿ.ಕೆನ ಇನ್ನೊಂದು ತಿಂಗಳಲ್ಲಿ CM ಮಾಡ್ತೀವಿ ಅಂತ ಹೊಂಟಿದ್ದು. ಇದು ನೋಡಿದ್ರೆ ನಾನು ಸಿದ್ದಣ್ಣ ಹಿಂದ್ಗಡೆ ನಿಂತ್ಕೊಂತೀನಿ ಅಂದು ಅವಕ್ಕೆಲ್ಲ ಬೇಜಾರು ಮಾಡಿಸ್ತೈತಲ್ಲ. ನಾವಿಬ್ರು ಒಂದು ಕೈ ಜೋಡಿಯಾಗಿ ಇಬ್ರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದೀವಿ. ಆ ಮಾತಿನಂತೆ ನಡಿತೀವಿ. ಇವತ್ತು ನಡಿತೀವಿ, ಮುಂದೆನೂ ನಡಿತೀವಿ. ಕನ್ಫ್ಯೂಷನ್ನೇ ಬೇಡ. ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ. ಡಿ.ಕೆ ಅಂದ್ರೂ ಒಳಗೇನೋ ಸ್ಕೆಚ್ ಇರ್ತದೆ ಅಂತ ಅದ್ರ ಪ್ಯಾನ್ಸಿಗೆ ಬರ್ತಕನ. ಅದಕ್ಕೆ ಅವು ಸುಮ್ಕವೆ. ಆದ್ರೆ ಬಿಜೆಪಿ ಮಾತ್ರ ಸಿದ್ದಣ್ಣನ ಮುಂದೆಲೆಯ ಡಿ.ಕೆನ ಯಾವಾಗ CM ಐತಿಯಪ್ಪ ಅಂತ ಕೇಳ್ಬಿಟ್ಟು ಕಾಲಿಡಿದ್ದವೆ ಕಣ. ಈಗ ಡಿ.ಕೆ ಶಿವಕುಮಾರ್ ಹೇಳೋತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ. ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗ್ತದ. ಆ ಸಮಯ ಯಾವುದು ಅಂತ ಗೊತ್ತಾಗಬೇಕಲ್ಲ. ಚೀಫ್ ಮಿನಿಸ್ಟರ್ಗೂ ಡಿ.ಕೆ ಶಿವಕುಮಾರ್ಗೂ ಜಗಳ ಇದೆ ಅಂತ. ಹಾಲು ಸಕ್ಕರೆ ಅಂತ ಹೇಳಿದೆಲ್ಲಪ್ಪ. ಇವ್ರಿಗೆ ನೋಡಿ, ನಿನ್ಗೆ ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ, ನನಗೆ ಸಕ್ಕರೆ ಅಂತ ಹೇಳಿ, ಅವರು ಹಾಲಾಹಲ ಅಂತ ಹೇಳಿದ್ರು. ಟೈಮ್ ಉತ್ತರ ಕೊಡ್ತದೆ ಬಿಡಿಯೋದಕ್ಕೆ. ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ. ಡಿ.ಕೆ ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ. ಮತ್ತೆ ವೈರಾಗ್ಯದ ಮಾತಲ್ಲ, ವಾಸ್ತವಿಕವಾದಂಥ ಮಾತುಗಳನ್ನೇ ಹೇಳಿದ್ದಾರೆ. ನೀನು ವೈರಾಗ್ಯ ಅಂತ ಕರೀಬೋದು ಅಥವಾ ಬೇರೆ ಇನ್ನೇನಾದ್ರು ಕರೀಬೋದು, ಅದು ವೈರಾಗ್ಯ ಅಲ್ಲ ಸರ್. ಅವ್ರು ಹೇಳಿದ್ದು ನನ್ಗೊಂಚೂರು ಅರ್ಥನೇ ಆಗಿಲ್ಲ. ನಿಮ್ಗೆ ಅರ್ಥನೇ ಆಗದೇ ಇಲ್ಲ ಬಿಡು. ನಿಮ್ಗೆ ಅರ್ಥನೇ ಆಗದೇ ಇಲ್ಲ ಬಿಡು. ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ. ಬೇಕಿತ್ತೇನಿಲ್ಲ ಇದು ಅಶೋಕ್ಗೆ. ಸೀನಿಯರ್ ಲೀಡರು, ವಿರೋಧ ಪಕ್ಷದ ನಾಯಕ, ಶಾಡೋ CM, ಹಿಂಗೆಲ್ಲ ಅನ್ನಿಸ್ಕಂತದಲ್ಲ ಸದನದೊಳಗೆ ಅಂತ ಇರೋದು. ಅದಕ್ಕಿಂತ ಸೀನಿಯರ್ ಸಿದ್ದಣ್ಣ ಕಣ. ಅಲ್ಲಿ ಯಾರೇ ಇದ್ರು ಅನ್ನಿಸ್ಕೊಳ್ಳೇಬೇಕು ಬಿಡೋದ. ಬಜೆಟ್ ಅಲ್ಲಿ ಏನೋ ದೊಡ್ಡ ಸಾಮ್ರಾಜ್ಯನೇ ಸಿಕ್ಕೈತಿ. ವಜ್ರದ ಗಣಿನ ಪ್ಲಾಸ್ಟಿಕ್ ಕವರಿಗೆ ತುಂಬಿಕೊಟ್ಟವ್ರೆ ಅಂತ ಹೇಳ್ಕೊಂಬರ್ತಾವೆ ಕಣ ಬಿಜೆಪಿ ಲೀಡರ್ಗಳು. ಶೇರು ಭಾಳ ಚೆನ್ನಾಗಿ ಇನ್ಕ್ರೀಸ್ ಆಗ್ತದೆ. ಇಟ್ ವಿಲ್ ಬಿ ಎ ಗುಡ್ ಬೂಸ್ಟ್ ಫಾರ್ ಕರ್ನಾಟಕ. ದಿಸ್ ಹ್ಯಾಸ್ ಪ್ರೂವನ್ ದ್ಯಾಟ್ ದಿಸ್ ಈಸ್ ಗೋಯಿಂಗ್ ಟು ಬೆನಿಫಿಟ್ ಕರ್ನಾಟಕ. ಹೈ ಸ್ಪೀಡು ನಮಗೆ ಲಾಭ ಆಗ್ತದೆ. ಕೊಕೊನಟ್ಟು ಹೈಯೆಸ್ಟ್ ಲಾಭ ನಮಗಾಗ್ತದೆ. ಆನಂತರ AI ಹೈಯೆಸ್ಟ್ ಲಾಭ. ಬಯೋಫಾರ್ಮಾ ನಮ್ಗೆ ಲಾಭ ಆಗ್ತದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಸರ್ಕಾರ ಅನ್ನೋ ಒಂದು ಶ್ರೇಯಸ್ಸಿಗೆ ನರೇಂದ್ರ ಮೋದಿಜಿಯವರು ಪಾತ್ರರಾಗಿದ್ದಾರೆ. ಜಾಸ್ತಿ ಬೇಡ ಕಣ್ಲ. ಕರ್ನಾಟಕಕ್ಕೆ ಯಾವ ತರದಲ್ಲಿ ಒಳ್ಳೇದಾಗೈತಿ ಈ ಬಜೆಟ್ ಇಂದ ಅಂತವ 4 ಸೈಲಲ್ಲಿ ಬರ್ದು ಕೊಡಕ್ಕಿಲ್ಲ ನೋಡೋಣ. ಅಯ್ಯೋ ಬಜೆಟ್ ಅಲ್ಲಿ ಏನು ಸಿಕ್ಕಿಲ್ಲ ಅಂದ್ರೆ MP ಗಳು ಕತ್ತೆ ಕಾಯಿ ಹಾಕಿದಿರ ಅಂತವ ಜನ ಮಕ್ಕಳಿದಿಲ್ವೇನಣ್ಣ. ಅದಕ್ಕೆ ಹಿಂಗೆ ಹೇಳಿ ಮಾನಮ್ಮರು ಓದಿ ಮುಚ್ಕೊಂತವೆ ಕಣ. ಮುಂದು ಬಜೆಟ್ ನಿಮ್ದೇ ಅಲ್ವೇನಿರ್ಲ, ಅದನ್ನೂ ಕಾಯ್ದು ನೋಡ್ತೀವಿ ಬಿಡ್ರಪ್ಪ. ಅದೇನೇನು ಮಾಡಿ ದಬಾಕಿರ್ತೀರ ಅಂತವ ನಡ್ಲವತಿ ಕೇತ ಶಿವನಿ ಶಂಭುಲಿಂಗ.